ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಹೇಗೆ ಆಗಬೇಕಂತ ತಿಳಿಸ್ಕೊಡ್ತೀನಿ. ಕೆಲವೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ಆದ ವಿಡಿಯೋ ನಾನು ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೆ ಕ್ರೋಮ್ ಬ್ರೌಸರಲ್ಲಿ. ಈ ಒಂದು ವೆಬ್ಸೈಟು vloggerpro.com ಅಂತ ಈ ಒಂದು ವೆಬ್ಸೈಟ್ ಒಂದು ಆರ್ಟಿಕಲ್ ಹಾಕಿದ್ರು, ಹೌ ಟು ಬಿಕಮ್ ಎ ಯೂಟ್ಯೂಬರ್ ಆ್ಯಂಡ್ ಅರ್ನ್ ಮನಿ ಇನ್ 2023 ಅಂತ. ಕೆಲವೊಂದು ಸ್ಟೆಪ್ಸ್ ಹಾಕಿದ್ದಾರೆ. ಈ ಸ್ಟೆಪ್ಸ್ನ ಫಾಲೋ ಮಾಡಿರಿ, ನೀವು ಕೂಡ ಸಕ್ಸಸ್ಫುಲ್ ಆಗಬಹುದು. ಇವೆಲ್ಲ ಪ್ರಾಕ್ಟಿಕಲ್ ಸ್ಟೆಪ್ಸ್ನ ಹಾಕ್ಯಾರ. ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ, ಜಾಸ್ತಿ ಟೈಮ್ ತೊಗೊಲ್ಲ, ಸಿಂಪಲ್ ಆ್ಯಂಡ್ ಈಸಿ ಲೆಕ್ಕದಾಗ ಹೇಳ್ತೀನಿ. ಫಸ್ಟ್ ಸ್ಟೆಪ್, ಮೇಕ್ ಶೋರ್ ದಿಸ್ ಈಸ್ ವಾಟ್ ಯು ವಾಂಟ್ ಅಂತ. ಅಂದರೆ ನೀವು ಯೂಟ್ಯೂಬರ್ ಆಗಲೇಬೇಕಂತ ಬಂದಿರಾ, ಏನು ಟೈಮ್ ಪಾಸ್ಗೋಸ್ಕರ ಬಂದಿರಾ ಯೂಟ್ಯೂಬಲ್ಲಿ? ಯಾವಾಗ ಬೇಕಾಗೋ ವೀಡಿಯೋ ಅಪ್ಲೋಡ್ ಮಾಡ್ಕೊತ ಮತ್ತು ಪ್ರಾಪರ್ ವಾಯ್ಸ್ ಇಲ್ಲಾರ್ದೇ, ಪ್ರಾಪರ್ ಎಡಿಟಿಂಗ್ ಇಲ್ಲಾರ್ದೇ ನೀವು ಟೈಮ್ ಪಾಸ್ ಮಾಡ್ಬೇಕಂತ ಬಂದ್ಕೊ, ಅದು ನಿಮ್ಮದು ನೀವು ಕ್ವಶನಿಂಗ್ ಮಾಡ್ಕೋಬೇಕು. ಫಸ್ಟ್ ಪಾಯಿಂಟ್ ಇದು, ಫಸ್ಟ್ ಸ್ಟೆಪ್, ಮೇಕ್ ಶೋರ್ ದಿಸ್ ವಾಟ್ ಯು ವಾಂಟ್ ಅಂತ. ಸೊ ನೀವೊಂದು ಯೂಟ್ಯೂಬಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕಿತ್ತಪ್ಪ ಅಂತಂದರೆ ನೀವು ಪ್ರಾಪರ್ ರೀತಿಯಿಂದ ನೀವು ವರ್ಕ್ನ ಮಾಡಬೇಕು, ಕೆಲಸನ ಹಾರ್ಡ್ ವರ್ಕ್ ಮಾಡಬೇಕು. ಈಗಿನ ಟೈಮಲ್ಲಿ ಭಾಳಷ್ಟು ಯೂಟ್ಯೂಬರ್ಸ್ ಇದ್ದಾರೆ, ಒಂದಲ್ಲ ಎರಡಲ್ಲ ಭಾಳಷ್ಟು ಯೂಟ್ಯೂಬರ್ಸ್ ಇದ್ದಾರೆ. ಭಾಳಷ್ಟು ಕಷ್ಟ, ಕಾಂಪಿಟೇಷನ್ ಭಾಳಷ್ಟಿದೆ. ಸೊ ನೀವು ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗಬೇಕಾ ಇಲ್ವಾ ಅಂತ. ಸಕ್ಸಸ್ಫುಲ್ ಆಗಬೇಕಿತ್ತಂದರೆ ಆ ರೀತಿ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಸ್ಟೆಪ್ 2 ಏನಪ್ಪ ಅಂದರೆ, ಎಲ್ಲಿದೆ, ಚೂಸ್ ದ ಟಾಪಿಕ್ ಆಫ್ ಯುವರ್ ಚಾನಲ್. ಅಂದರೆ ನೀವೊಂದು ನಿಮ್ಗೆ ಕುಕ್ಕಿಂಗ್ ಮತ್ತು ಗೇಮಿಂಗ್ ಮೇಲೆ ಎರಡರ ಮೇಲೆ ಇಂಟ್ರೆಸ್ಟ್ ಇದೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಇವಾಗ ನೀವೇನು ಮಾಡ್ತೀರಾ, ಕುಕ್ಕಿಂಗ್ ವೀಡಿಯೋಸ್ನೂ ಅದೇ ಚಾನಲ್ ಹಾಕ್ತೀರಾ, ಗೇಮಿಂಗ್ ವೀಡಿಯೋಸ್ನೂ ಅದೇ ಚಾನಲ್ ಹಾಕ್ತೀರಾ. ಇವಾಗ ವ್ಯೂವರ್ಸ್, ಆಡಿಯನ್ಸ್ ಇರ್ತಾರಲ್ಲ, ನಿಮ್ಮ ವೀಡಿಯೋಸ್ನ ಯಾರು ನೋಡ್ತಾರೆ ಆಡಿಯನ್ಸ್, ಅವ್ರು ಕನ್ಫ್ಯೂಸ್ ಆಗಿಬಿಡುತ್ತೆ. ಅವ್ರೇನು ಮಾಡ್ತಾರೆ, ಈ ಒಂದು ಚಾನಲ್ ಏನಿದೆ ಅಷ್ಟು ನಮ್ಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಗೇಮಿಂಗ್ ಆಗ್ತಾ ಇದ್ದಾನೆ, ಕುಕ್ಕಿಂಗ್. ಇವಾಗ ಗೇಮಿಂಗ್ ಆಡಿಯನ್ಸ್ ಏನು ಮಾಡ್ತಾರೆ, ಬರೀ ಗೇಮಿಂಗ್ ವೀಡಿಯೋಸ್ ಅಷ್ಟೇ ಬೇಕಂತಾರೆ. ಕುಕ್ಕಿಂಗ್ ಆಡಿಯನ್ಸ್ ಏನಂತಾರೆ, ಬರೀ ಕುಕ್ಕಿಂಗ್ ಅಷ್ಟೇ ಬೇಕಂತಾರೆ. ಗೇಮಿಂಗಿಂದ ಸಂಬಂಧನೇ ಇಲ್ಲ ಅವ್ರಿಗೆ. ಸೊ ನೀವೇನು ಮಾಡಬೇಕಂದ್ರೆ, ಗೇಮಿಂಗ್ ಚಾನಲ್ ಇದ್ದರೆ ಬರೀ ಗೇಮಿಂಗ್ ಅಷ್ಟೇ ಹಾಕ್ಕೊಳ್ಳಿ. ನೀವು ಎರಡು ಇಂಟ್ರೆಸ್ಟ್ ಇದ್ದರೂ ನಿಮ್ಗೆ ಜಾಸ್ತಿ ನಿಮ್ಮ ಮೇಲೆ ಡಿಪೆಂಡ್ ಅದು. ನಿಮಗೆ ಯಾವ್ದು ಮೇಲೆ ಇಂಟ್ರೆಸ್ಟ್ ಇದೆ, ನಿಮ್ಮೊಂದು ಗೇಮಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ, ಕುಕ್ಕಿಂಗ್ ಮೇಲೆ ಇದೆ, ಮ್ಯೂಸಿಕ್ ಮೇಲೆ ಇದೆ, ಸ್ಪೋರ್ಟ್ಸ್ ಎದ್ರ ಮೇಲೆ ಇದೆ, ಅದು ನಿಮ್ಮ ಮೇಲೆ ಡಿಪೆಂಡು. ನಿಮ್ಗೆ ಎದ್ರ ಮೇಲೆ ಇರುತ್ತೋ ಅದರ ಮೇಲೆ ಮಾತ್ರ ವೀಡಿಯೋಸ್ ಅಂದರೆ ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇದು ಸ್ಟೆಪ್ 2. ಸ್ಟೆಪ್ 3 ಏನಪ್ಪ ಅಂದರೆ, ಗೇರ್ ಅಪ್. ಕ್ಯಾಮ್ರಾ, ಮೈಕ್ರೋಫೋನ್, ಲೈಟ್ನಿಂಗ್ ಅವೆಲ್ಲ ತೊಗೋದು ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಇವಾಗ ಫೋನಲ್ಲೇ ಬರ್ತದೆ. ಇವಾಗ ಸ್ಮಾರ್ಟ್ ಫೋನ್ ಅಂದರೆ ಕ್ಯಾಮ್ರಾನು ಕ್ಲಾರಿಟಿ ಇರುತ್ತೆ, ಮೈಕ್ರೋಫೋನ್ ಕೂಡ. ಅಂದರೆ ನೀವು ಮೈಕ್ರೋಫೋನ್ ಒಂದು ಪರ್ಚೇಸ್ ಮಾಡ್ಕೊಳ್ಳಿ, ರೆಕಮೆಂಡೆಡ್ ಅಂತ ಏನಿಲ್ಲ, ಬಟ್ ಓಕೆ ತೊಗೊಂಡ್ರು ಓಕೆ, ತೊಗೊಳ್ಳಿಲ್ಲ ಅಂದರೂ ನೀವು ಒಂದು ಸೈಲೆಂಟ್ ಪ್ಲೇಸ್, ನಿಮ್ಮ ರೂಮೆಲ್ಲ ಡೋರ್ನ ಲಾಕ್ ಮಾಡಿಕೊಂಡು ನೀವು ವೀಡಿಯೋ ಮಾಡ್ಕೋಬೋದು. ಲೈಟ್ನಿಂಗ್ ಅದೇ ನಿಮ್ಮ ಮನೆ ಲೈಟ್ ಇರ್ತಲ್ಲ, ಅದನ್ನು ಆನ್ ಮಾಡಿ ವೀಡಿಯೋ ಕೂಡ ನೀವು ಮಾಡ್ಬೋದು. ಫೇಸ್ ಕ್ಯಾಮ್ ಮಾಡೋದಿದ್ರೆ ಇವೆಲ್ಲ ಬೇಕಾಗುತ್ತೆ. ನಿಮ್ಗೆ ಫೇಸ್ ಕ್ಯಾಮ್ ಮಾಡ್ತಾ ಇಲ್ಲ ಅಂದರೆ ಬರೀ ಒಂದು ಮೈಕ್ರೋಫೋನ್ ತೊಗೊಳ್ಳಿ. ನೀವು ಒಂದು ಬೋಯಾ M1 ಮೈಕ್ ಅಂತಿದೆ, ಒಂದು 800 ರುಪೀಸ್ಗೆ ನಿಮ್ಗೆ ಸಿಕ್ಕಿಬಿಡುತ್ತೆ. ಸೊ ತೊಗೊಂಡ್ಬಿಟ್ರಿ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೆ. ಇವೆಲ್ಲ ಥಿಂಗ್ಸ್ ನೀವು ಆಮೇಲೆ ಸಕ್ಸಸ್ಫುಲ್ ಯೂಟ್ಯೂಬರ್ ಆದಮೇಲೆ ನೀವು ತೊಗೋಬಹುದು. ಇದೇನು ಅವಶ್ಯಕತೆ ಇಲ್ಲ ತೊಗೋದು. ಓಕೆ, ಭಾಳಷ್ಟು ಯೂಟ್ಯೂಬರ್ ಇವೇನು ಇಲ್ಲಾರ್ದೇ ಬಂದಾರ, ಬಟ್ ಈಗಿನ ಟೈಮಲ್ಲಿ ಇವೆಲ್ಲ ಕಂಪಲ್ಸರಿ ಬೇಕಾಗುತ್ತೆ. ಬಟ್ ಪರವಾಗಿಲ್ಲ, ಇನ್ನೂ ಟೈಮ್ ಇದೆ, ನೀವು ಫೋನಲ್ಲೇ ನೀವು ಮಾಡ್ಕೋಬೋದು, ಮ್ಯಾನೇಜ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸಮ್ ಡೇಸ್ ನೀವು ನಾವು ಯೂಟ್ಯೂಬರ್ ಸಕ್ಸಸ್ಫುಲ್ ಆಗ್ತಿಲ್ಲ, ಫಸ್ಟ್ ಪೇಮೆಂಟ್ ಆ ರೀತಿ ಬರುತ್ತಲ್ವ, ಅವಾಗ ನೀವು ಪರ್ಚೇಸ್ ಮಾಡಿದರೆ ನಡೀತದೆ. ಸ್ಟೆಪ್ 4 ಏನಪ್ಪ ಅಂದರೆ, ಸ್ಟಾರ್ಟ್ ರೆಕಾರ್ಡಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್. ಇವಾಗ ನಾನೇನು ಇವಾಗ ಸ್ಕ್ರಿಪ್ಟ್ ಅಂತಲ್ಲಿ ಏನು ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ, ನಾವು ಸ್ಕ್ರಿಪ್ಟ್ ಬರೋಕ್ಕೆ ಹೋಗಲ್ಲ. ಜಸ್ಟ್ ಈಗ ಏನಿದೆ ಅದನ್ನೇ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಅಷ್ಟೇ. ಕೆಲವೊಬ್ರು ಏನು ಮಾಡ್ತಾರೆ, ಸ್ಕ್ರಿಪ್ಟನ್ನು ಬರೆದು ಆ ರೀತಿ ಆ ಸ್ಕ್ರಿಪ್ಟ್ ಪ್ರಕಾರ ಅವ್ರು ಹೇಳ್ಕೊಂಡು ಹೋಗ್ತಾರೆ. ನಾನು ಸ್ಕ್ರಿಪ್ಟ್ ಏನು ಬರೆಯಲ್ಲ, ಡೈರೆಕ್ಟ್ ಈ ಒಂದು ಟಾಪಿಕ್ ಸಿಕ್ಕಿದೆ, ಆ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡ್ತೀನಿ, ಸ್ಟಡಿ ಮಾಡ್ತೀನಿ, ರಿಸರ್ಚ್ ಮಾಡ್ತೀನಿ, ಅದ್ರ ಬಗ್ಗೆ ತಿಳ್ಕೊಂಡು ವೀಡಿಯೋ ಮಾಡ್ತೀನಿ ಅಷ್ಟೇ. ಸ್ಟಾರ್ಟ್ ರೆಕಾರ್ಡಿಂಗ್ ಆ್ಯಂಡ್ ಪ್ರಾಕ್ಟಿಂಗ್, ಇದು ಸ್ಟೆಪ್ 4. ಇದು ನೀವೇನು ಮಾಡಬೇಕು, ನಿಮ್ಮದೇ ಒಂದು ಕ್ಯಾಮ್ರಾ, ನಿಮ್ಮ ಫೋನ್ ಇರ್ತಲ್ವ, ಸೊ ಇಟ್ಟು ಕಾಶಿಲ್ಲಿ ಒಂದು ಯಾರಿಗೇನಾದ್ರು ರೆಕಾರ್ಡ್ ಮಾಡೋಕ್ಕೆ ಕೊಡಬೇಕು. ಇಲ್ಲಾಂದರೆ ಟೇಬಲ್ ಮೇಲೆ, ಇಲ್ಲಾಂದರೆ ನಿಮ್ದು ಅದು ಟ್ರೈಬೋರ್ಡ್ ಇದೆ, ಟ್ರೈಬೋರ್ಡಿಂದ ತೊಗೊಳ್ಳಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಇಟ್ಟು ವೀಡಿಯೋನ ರೆಕಾರ್ಡ್ ಮಾಡ್ಕೊಳ್ಳಿ. ಫಸ್ಟ್ ವೀಡಿಯೋ ಹೇಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ವೀಡಿಯೋ ಪ್ರಾಪರಾಗಿ ಬಂದಿದೆ ಅಲ್ವಾ, ವಾಯ್ಸ್ ಎಲ್ಲ ಮ್ಯಾಚಿಂಗ್ ಇದೆ ಅಲ್ವಾ, ಮತ್ತು ಬ್ಯಾಕ್ಗ್ರೌಂಡ್ ವಾಯ್ಸ್ ಏನಾರ ಬರ್ತಾ ಇದೆನಾ, ಪ್ರತಿಯೊಂದು ನಿಮ್ಗೆ ಅದು ಅಂದರೆ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಇವಾಗ ಏನು ಮಾಡ್ತಾರೆ ಆಡಿಯನ್ಸ್, ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ತಾ ಇದೆ ಅಂತ ವೀಡಿಯೋ ನೋಡೋದೇ ಬಿಟ್ಬಿಡ್ತಾರೆ. ಸೊ ನೀವು ನೀವು ತಪ್ಪು ಹೇಳ್ತೀರಲ್ವ, ನೀವು ಅದನ್ನು ಇರಲಿ ಬಿಡು, ಸ್ವಲ್ಪ ತಪ್ಪು ಹೇಳಿ, ನೀವು ಮತ್ತೆ ಯಾಕೆ ವೀಡಿಯೋ ನನಗೆ ಕಂಟಿನ್ಯೂ ಮಾಡಮ್ಮಂತ ನೀವು ಹಂಗೆ ಕಂಟಿನ್ಯೂ ಮಾಡೋಕೆ ಹೋದರೆ ಅಲ್ಲಿ ಕೂಡ ನಿಮ್ಗೆ ಮಿಸ್ಟೇಕ್. ಅದು ನಿಮ್ಗೆ ಸ್ಮಾಲ್ ಮಿಸ್ಟೇಕ್, ಬಟ್ ವ್ಯೂವರ್ಸ್ ಆಡಿಯನ್ಸ್ಗೆ ಏನಿರ್ತಲ್ಲ ಅದು ಬಿಗ್ಗೆಸ್ಟ್ ಮಿಸ್ಟೇಕ್. ಯಾಕಂದರೆ ಈಗಿನ ಟೈಮಲ್ಲಿ ಪ್ರತಿಯೊಬ್ಬರು ಕರೆಕ್ಟಾಗಿ ಎಡಿಟ್ ಮಾಡ್ತಾರೆ, ಮತ್ತು ರೆಕಾರ್ಡಿಂಗ್ ಕೂಡ ಕರೆಕ್ಟಾಗಿರ್ತಾರೋ. ಎಷ್ಟೋ ಮಲ್ಟಿಪಲ್ ಟೈಮ್ಸ್ ನಾವು ವೀಡಿಯೋ ರೆಕಾರ್ಡ್ ಮಾಡ್ತಾರೆ, ಒನ್ ಟೈಮ್ ಅಲ್ಲ ಮಲ್ಟಿಪಲ್ ಟೈಮ್ಸ್ ರೆಕಾರ್ಡ್ ಮಾಡಿದ ಮೇಲೆ ನಿಮಗೊಂದು ಪ್ರಾಪರಾಗಿ ಒಂದು ವೀಡಿಯೋ ಕಂಟೆಂಟ್, ಹೈ ಕ್ವಾಲಿಟಿ ಕಂಟೆಂಟ್ ರೆಡಿ ಆಗುತ್ತೆ. ಅಲ್ಲಿ ತನಕ ಅವರು ಕೂಡ ಹಂಗೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಬಟ್ ಓಕೆ, ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ಅದು ಕಷ್ಟ ಆಗ್ಬೋದು, ಬಟ್ ಟ್ರೈ ಮಾಡ್ಕೋಬೇಕು. ಓಕೆನಾ. ಇದರಲ್ಲಿ ವೀಡಿಯೋ ಎಡಿಟಿಂಗ್ ಮಾತ್ರ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೀವು ವೀಡಿಯೋ ಯಾವ ರೀತಿ ಎಡಿಟ್ ಮಾಡ್ತೀರಲ್ವ ಅದ್ರ ಮೇಲೆ ಡಿಪೆಂಡ್.
ನೀವು ಒಂದು ವೇಳೆ ವೀಡಿಯೋನ ಸರಿಗೆ ಎಡಿಟ್ ಮಾಡಿಲ್ಲ ಅಂದ್ಕೊಳ್ಳಿ, ವೀಡಿಯೋನ ನಿಮ್ಗೆ ಯಾರು ನೋಡೋಕೆ ಇಷ್ಟಪಡಲ್ಲ ಅವಾಗ. ಸೊ ವೀಡಿಯೋನ ಕಂಪಲ್ಸರಿ ಮ್ಯಾಂಡೇಟರಿ ಇದೆ ಅಂತ ಎಡಿಟಿಂಗ್. ನೀವು ಫೋನಲ್ಲೇ ಮಾಡ್ಕೋಬೋದು. ನಿಮಗೆ ಎಡಿಷ್ನಲ್ ಸಾಫ್ಟ್ವೇರ್ ನಿಮಗೆ PC ಬೇಕು ಅನ್ನೋದ್ರೆ ಲ್ಯಾಪ್ಟಾಪೇ ಬೇಕು, ಲ್ಯಾಪ್ಟಾಪಿಂದನೇ ಮಾಡ್ತೀನಿ ಅಂದರೆ ಅವೆಲ್ಲ ವೇಸ್ಟ್. ಅವು ಲ್ಯಾಪ್ಟಾಪ್ ತೊಗೊಂಡು ಮಾಡಬೇಕಂತೀನಿಲ್ಲ, ಫೋನಲ್ಲಿ ಸಾಕಷ್ಟು ಆ್ಯಪ್ಸ್ ಇದ್ದಾವೆ. ನಾನು ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ನನ್ನ ಸ್ಮಾರ್ಟ್ಫೋನಿಂದನೇ ನಾನು ಅವಾಗ ಮತ್ತೆ 2GB 3GB ರ್ಯಾಮ್ಸ್ ಇದು ಮ್ಯಾಕ್ಸಿಮಮ್ ಅಂದರೆ 2GB ಆ ಫೋನಿಂದನೇ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ. ಇವಾಗ ಕೂಡ ಅದೇ ಫೋನಿಂದ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನಾನು ಎಡಿಟ್ ಮಾಡೋದು ಕೈನ್ ಮಾಸ್ಟರ್ ಆ್ಯಪಿಂದ ಮಾಡ್ತೀನಿ. ನಾನು ಯಾವುದೇ ಒಂದು ಸಾಫ್ಟ್ವೇರ್ ಅಂತ PC ಇದೆ ಅಂದರೂ ಕೂಡ ನಾನು PC ಎಡಿಟ್ ಮಾಡಲ್ಲ. ಕೈನ್ ಮಾಸ್ಟರ್ ಆ್ಯಪ್ ಸಿಂಪಲ್ ಆ್ಯಂಡ್ ಈಸಿ ಅದೊಂದು. ಸೊ ಅದು ಆ ಒಂದು ಆ್ಯಪಿಂದ ಯೂಸ್ ಮಾಡ್ಕೊಂಡು ನಾನು ಎಡಿಟಿಂಗ್ ಮಾಡ್ಕೊತೀನಿ. ನಿಮ್ಗೆ ಯಾವುದೋ ಒಂದು ಸಾಫ್ಟ್ವೇರ್ ಬೇಕಾಗಲ್ಲ. ನೆಕ್ಸ್ಟ್ ಬರೋದಾದರೆ ಥಂಬ್ನೇಲ್ ಡಿಸೈನ್ಗೆ ಭಾಳಷ್ಟು ಆ್ಯಪ್ಸ್ ಇದ್ದಾವೆ. ಕ್ಯಾನ್ವಾ ಇದೆ ಆ್ಯಂಡ್ ಇನ್ನೊಂದು ಯಾವುದೋ ಪಿಕ್ಸೆಲ್ ಪ್ರೋ ಏನೋ ಇತ್ತು, ಅದು ಹೆಸರು ನನಗೆ ದಾಸಿಲ್ಲ. ಸೊ ನೀವು ಇದರಲ್ಲಿ ಕೂಡ ಎಡಿಟ್ ಮಾಡ್ಬೋದು. ಅದೇನು ಇದಿಲ್ಲ ಅಂದರೆ ಇದೇ ಒಂದು ಸಾಫ್ಟ್ವೇರಲ್ಲಿ ಇದೇ ಒಂದು ಆ್ಯಪಲ್ಲಿ ಮಾಡ್ಬೇಕಂತೇನಿಲ್ಲ, ಯಾವುದಾದ್ರೂ ಮಾಡ್ಕೋಬೋದು, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೋಬೋದು. ಬಟ್ ಇದು ಏನಪ್ಪ ಅಂದರೆ ಥಂಬ್ನೇಲ್ ಡಿಸೈನ್ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದು CTRನ ಇನ್ಕ್ರೀಸ್ ಮಾಡ್ತದೆ. CTR ಅಂದರೆ ಕ್ಲಿಕ್ ಥ್ರೂ ರೇಟ್ ಅಂತ ಕರಿತೀವಿ ನಾವು. ಥಂಬ್ನೇಲ್ ಡಿಸೈನ್ ಏನಪ್ಪ ಅಂದರೆ ನೀವು ಥಂಬ್ನೇಲ್ನ ಅಟ್ರಾಕ್ಟಿವ್ ಮಾಡ್ತಿರಲ್ಲ, ಆಡಿಯನ್ಸ್ ಏನು ಮಾಡ್ತಾರೆ, ಥಂಬ್ನೇಲೇ ನೋಡೋದು ಫಸ್ಟ್. ನಿಮ್ಮ ವೀಡಿಯೋನ ಡೈರೆಕ್ಟ್ ವೀಡಿಯೋ ಕಂಪ್ಲೀಟಾಗಿ ವೀಡಿಯೋ ನೋಡಲ್ಲ, ಥಂಬ್ನೇಲ್ ಹೇಗಿರುತ್ತಲ್ವ ಅದ್ರ ಮೇಲೆ ಡಿಪೆಂಡ್ ನಿಮ್ಮ ವೀಡಿಯೋ ವೈರಲ್ ಆಗಬೇಕಾ ಈ ಬೇಡ ಅಂತ. ಥಂಬ್ನೇಲ್ನ ಎಡಿಟ್ ಮಾಡೋದು ಕಲ್ಕೋಬೇಕು. ಸ್ಟಾರ್ಟಿಂಗ್ ಡೇಸಲ್ಲಿ ಇದು ತುಂಬ ಕಷ್ಟ ಆಗ್ತದೆ. ಬಟ್ ಇನ್ನೊಂದು ಯೂಟ್ಯೂಬರ್ಸ್ ಇರ್ತಾರಲ್ವ, ಬೇರೆ ಒಂದು ಯೂಟ್ಯೂಬರ್ಸ್ನ ನೋಡಿ ನೀವು ಅದನ್ನು ಅವ್ರು ಹೇಗೆ ಮಾಡ್ತಾರೆ ಥಂಬ್ನೇಲ್, ಆ ರೀತಿ ನೀವು ಟ್ರೈ ಮಾಡ್ಕೊಳ್ಳಿ, ಎಡಿಟ್ ಮಾಡೋಕೆ ಟ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಟ್ಯುಟೋರಿಯಲ್ಸ್ ಇದೆ ವಿಡಿಯೋ ಎಡಿಟಿಂಗ್ ಮತ್ತು ಥಂಬ್ನೇಲ್ ಎಡಿಟಿಂಗ್, ಅಲ್ಲಿ ನೀವು ಹೋಗಿ ಕಲಿಬೋದು. ಆ್ಯಂಡ್ ಸ್ಟೆಪ್ 5 ಅಂದರೆ ಲರ್ನ್ ಯೂಟ್ಯೂಬ್ SEO ಅಂತ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ಇದು ಈ SEO ಕಂಪಲ್ಸರಿ ಅಂತ ಹೇಳಕ್ಕೆ ಬರಲ್ಲ. ಕೆಲವೊಂದು ಚಾನಲ್ ಏನಾಗುತ್ತೆ ಅಂದರೆ ವಿತೌಟ್ SEOನೇ ಗ್ರೋ ಆಗಿರುತ್ತೆ, ಕೆಲವೊಂದು ಚಾನಲ್ ವಿತೌಟ್ SEO ಇಲ್ಲಾರ್ದನ್ನ ಗ್ರೋ ಆಗೋಂಗಿಲ್ಲ. ಆ ರೀತಿ ಡಿಪೆಂಡ್ ಅಪಾನ್ ಆಲ್ಗರಿದಮ್, ಯೂಟ್ಯೂಬ್ ಆಲ್ಗರಿದಮ್ ಹೇಗೆ ವರ್ಕ್ ಮಾಡುತ್ತಂತ ಯಾರು ಹೇಳಕ್ಕೆ ಬರೋಂಗಿಲ್ಲ. ಸೊ ಯೂಟ್ಯೂಬ್ SEO ನೀವು ಯೂಸ್ SEO ಅಂತ ಏನಪ್ಪ ಅಂತ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ಟೈಟಲ್ ಹಾಕ್ತಿರಲ್ವ, ಇವಾಗ ಟಾಪ್ 5 ಪಾಪ್ಯುಲರ್ ಗೇಮ್ಸ್ ಇನ್ ದ ವರ್ಲ್ಡ್ ಅಂತ ನಾನು ಒಂದು ಟೈಟಲ್ ಕೊಟ್ಟೆ, ಒಂದು ವೀಡಿಯೋಗೆ ಒಂದು ಟೈಟಲ್ ಕೊಟ್ಟೆ ನಾನು. ಇವಾಗ ನಾನು ಕ್ರಿಯೇಟರ್ ಇದ್ದೀನಿ. ಇವಾಗ ಆಡಿಯನ್ಸ್ ಇರ್ತಾರಲ್ಲ ಜನಗಳು, ಅವ್ರು ಏನು ಮಾಡ್ತಾರೆ ಅಂದರೆ ಟಾಪ್ 5 ಪಾಪ್ಯುಲರ್ ಗೇಮ್ಸ್ ಇನ್ ದ ವರ್ಲ್ಡ್ ಅಂತ ಸರ್ಚ್ ಮಾಡ್ತಾರೆ. ಸೊ ಸರ್ಚ್ ಮಾಡಿದರೆ ಅದಿಲ್ಲ ಟಾಪ್ 5 ಗೇಮ್ಸ್ ಇನ್ ದ ವರ್ಲ್ಡ್ ಅಂತ ಬದಲು ವರ್ಲ್ಡ್ ಟಾಪ್ 5 ಗೇಮ್ಸ್ ಆ ರೀತಿ ಯಾವ ರೀತಿ ಆದರೂ ಸರ್ಚ್ ಮಾಡ್ಕೋಬೋದು. ಅಂದರೆ ನಾವು ವೀಡಿಯೋ ಏನಿರುತ್ತಲ್ವ ನಂದು ವೀಡಿಯೋ ಅಲ್ಲಿ ಬರಬೇಕು, ಡಿಸ್ಪ್ಲೇ ಆಗಬೇಕು ಆ ಸರ್ಚ್ ಸೆಕ್ಷನಲ್ಲಿ. ಅದೇ SEO. ಅದು ನಿಮ್ಗೆ ಪ್ರಾಪರ್ ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ಸ್ ಮತ್ತು ಹ್ಯಾಶ್ಟ್ಯಾಗ್ಸ್ ಕೆಳಗಡೆ, ಡಿಸ್ಕ್ರಿಪ್ಷನ್ ಕೆಳಗಡೆ ಮತ್ತು ಅವೆಲ್ಲ ಪ್ರಾಪರಾಗಿ ನೀವು ಯೋಚನೆ ಮಾಡಿ ಕೀಬೋರ್ಡ್ಸ್ನೆಲ್ಲ ಕಲೆಕ್ಟ್ ಮಾಡಿ ಹಾಕಬೇಕು. ಅದೇ SEO, ಯೂಟ್ಯೂಬ್ SEO. ಇದೊಂದು ಪ್ರಾಪರ್ ಲೆಕ್ಕದಂಗೆ ಮಾಡಬೇಕು. ನಿಮ್ಗೊಂದು ಸಪ್ರೇಟ್ ಕೋರ್ಸಸ್ ಇದೆ ಯೂಟ್ಯೂಬಲ್ಲಿ, ಇದ್ರ ಬಗ್ಗೆ ನೀವು ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಆ್ಯಂಡ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ 6 ಏನಪ್ಪ ಅಂದರೆ ಅರ್ನ್ ಮನಿ ಫ್ರಮ್ ಯುವರ್ ವೀಡಿಯೋಸ್. ಅಷ್ಟೇ, ಇವಾಗ 5 ಸ್ಟೆಪ್ ಫಾಲೋ ಮಾಡಿದ್ರಲ್ವ. ಇನ್ನೊಂದು ಸ್ಟೆಪ್ ಇದು ಅರ್ನ್ ಮನಿ ಫ್ರಮ್ ವೀಡಿಯೋಸ್ ಬದಲು ನನ್ನ 6 ಸ್ಟೆಪ್ ಏನು ಹೇಳ್ತೀನಿ ಅಂದರೆ ನೀವು ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬಾರ್ದು. ಸೊ ವೀಡಿಯೋನ ಅಪ್ಲೋಡ್ ಮಾಡ್ಕೊತಾನೆ ಹೋಗಿ. ಅವೆಲ್ಲ ಸ್ಟೆಪ್ಸ್ ಏನಿದ್ವಲ್ಲ ಪ್ರಾಪರ್ ಅದು ಒಂದೇ ರೀತಿ ನೀವು ಕಲಿಬೇಕು. ಇವಾಗ ನಾವು ಕಾರ್ ಕಲಿಬೇಕು, ಸೈಕಲ್ ಕಲಿಬೇಕು ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನಾವು ಸಣ್ಣವ್ರಿಗಿದ್ದಾಗ ಫಸ್ಟ್ ಡೇನೇ ಕಲಿಯೋಕ್ಕಾಗಲ್ಲ ಯಾರಿಗೂ. ಕಾರ್ ಕಲಿಬೇಕು ಪರ್ಫೆಕ್ಟಾಗಿ ಯಾರಿಗೂ ಬರಲ್ಲ. ಸೊ ಬರ್ತಾ ಅದೇನಾಗುತ್ತೆ, ಹ್ಯಾಬಿಟ್ ಆಗಿ ಅದು ನಮ್ಮದು ನಾವೇ ಕಲ್ತು ಬಿಡ್ತೀವಿ. ಅವಾಗ ಸ್ವಲ್ಪ ಪರ್ಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಕೂಡ ಪರ್ಫೆಕ್ಟ್ ಆಗ್ತೀವಿ ಕಾರ್ ಕಲಿಯೋದಕ್ಕೆ, ಸೈಕಲ್ ಕಲಿಯೋದಕ್ಕೆ, ಗಾಡಿ ಕಲಿಯೋದು. ಅದೇ ಯೂಟ್ಯೂಬ್ ಇದ್ದಂಗೆ ಸೇಮ್ ಯೂಟ್ಯೂಬ್ ಅದೇ. ನೀವೇನು ಮಾಡ್ತೀರಾ ಅಂದರೆ ಡ್ರಾಪ್ ಮಾಡಿಬಿಡ್ತೀರ ನಡುವೆ ಎಲ್ಲನೂ. ಅಡ್ಯಪ್ಪ ವ್ಯೂಸ್ ಬರವಲ್ತು, 1 ವ್ಯೂ ಬರೋಕತ್ತದ, 1 ಸಬ್ಸ್ಕ್ರೈಬರ್ಸ್ ಆರ, ಕಮೆಂಟ್ಸ್ ಇಲ್ಲ, ಏನಿಲ್ಲ, ಲೈಕ್ಸ್ ಇಲ್ಲ, ಡ್ರಾಪ್ ಮಾಡಿಬಿಡ್ತೀನಿ. ಡ್ರಾಪ್ ಮಾಡ್ತೀರ. ನನ್ನ ವೀಡಿಯೋಸೇ ತೊಗೊಳ್ಳಿ, ನಾನು ಬಂದರೂ ಒಂದು 100 ವ್ಯೂಸ್ ಬರ್ಬೋದು, 10 ವ್ಯೂಸ್ ಬರ್ಬೋದು, 2 ಲೈಕ್ಸ್, 3 ಲೈಕ್ಸ್. ನಾನು ಅಂದರೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋಸ್, ಯಾಕಂದರೆ ನಾನು ಬಿಡೋಕ್ಕಾಗ್ತಾಯಿಲ್ಲ ಅಂತ. ಟೆಕ್ ವೀಡಿಯೋಸ್ ನನಗೆ ಇಷ್ಟ ಮಾಡೋದಕ್ಕೆ. ನಿಮಗೆ ಚಾನಲ್ ನಿಮ್ಗೆ ಯಾವ್ದು ಇಷ್ಟ ಅಂದರೆ ನಿಮ್ಮೊಂದು ಚಾನಲ್ ನಿಂತಿರುತ್ತಲ್ವ, ನಿಮ್ಗೆ ಗೇಮಿಂಗ್ ಇದ್ರೆ ಗೇಮಿಂಗ್, ಆ ರೀತಿ ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದು ಇಷ್ಟ ಪ್ರಕಾರ ನೀವು ವೀಡಿಯೋಸ್ ಮಾಡ್ಕೊತಾ ಹೋಗಿ. ಇದರಲ್ಲಿ ₹1 ಖರ್ಚಾಗ್ತಾಯಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ನಿಮಗೆ ಅವರು ಪೇ ಮಾಡಂತ ಕೇಳ್ತಾ ಇದ್ದಾರಲ್ವ, ಇಲ್ಲಲ್ಲ, ಫ್ರೀ ಇದೆ. ಸೊ ಅಪ್ಲೋಡ್ ಮಾಡ್ತಾನೆ ಇರಿ. ಯಾವಾಗ ಸಕ್ಸಸ್ಫುಲ್ ಆಗ್ತೀರ ಹೇಳಕ್ಕೆ ಬರಲ್ಲ, ಟೈಮ್ ಚೇಂಜ್ ಆಗುತ್ತೆ. ಸೊ ವೀಡಿಯೋ ಪ್ರಾಪರ್ ಇರಲಿ, ಕಂಟೆಂಟಲ್ಲಿ ದಮ್ಮಿರಬೇಕು. ಫಸ್ಟ್ ಹೇಳ್ಬೇಕಂದ್ರೆ ಕಂಟೆಂಟು ನೀವು ಯಾವ ರೀತಿ ಅಂದರೆ ಯೂನಿಕ್ ಕಂಟೆಂಟ್ ಮಾಡ್ಕೊಳ್ಳಿ. ಸೇಮ್ ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಇನ್ನೊಬ್ರು ಮಾಡ್ಯಾರಂತಾರೆ ಅದೇ ಕಂಟೆಂಟ್ನ ರಿಪೀಟ್ ಮಾಡಬೇಡ್ರಿ. ಸ್ವಲ್ಪ ಚೇಂಜಸ್ ಇರಲಿ ಕಂಟೆಂಟಲ್ಲಿ, ಅವಾಗಲೇ ನೀವು ಸಕ್ಸಸ್ಫುಲ್ ಆಗ್ಬೋದು. ಕ್ರಿಯೇಟಿವ್ ಥಿಂಕಿಂಗ್ ಇರಬೇಕು ಅಷ್ಟೇ, ಮತ್ತೇನಿಲ್ಲ. ಇಷ್ಟೇ ಫ್ರೆಂಡ್ಸ್, ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ಳಿ, ನೀವು ಕೂಡ ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.